ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾನಿಲ್ಲಿ ಮಲಬಾರ್ ಸ್ಪಿನಾಚ್ ಅಥವಾ ಬಸಳೆ ಅಂತ ಹೇಳ್ತೇವೆ, ಅದಕ್ಕೆ ಹುರುಳಿ ಕಾಳನ್ನು ಹುರಿದು ಪುಡಿ ಮಾಡಿ ಹಾಕಿದಂತಹ ಪದಾರ್ಥ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ರುಚಿಯಾದ ಈ ಪದಾರ್ಥಕ್ಕೆ ಏನೇನು ಮಸಾಲೆ ಸಾಮಾನು ಬೇಕು ನೋಡುವ. 3 ಉದ್ದ ಮೆಣಸು, 3 ಗಿಡ್ಡ ಮೆಣಸು ಹುರಿದಿದ್ದೇನೆ. ನಾನು ಇದನ್ನು ಡ್ರೈ ರೋಸ್ಟ್ ಮಾಡಿದ್ದೇನೆ. ಎಲ್ಲ ಮಸಾಲೆ ಸಾಮಾನನ್ನು, ಸಣ್ಣ ತುಂಡು ಈರುಳ್ಳಿ, ಒಂದು 2-3 ಬೆಳ್ಳುಳ್ಳಿ, ಇದು ದೊಡ್ಡ ಗಾತ್ರದಾದ್ರಿಂದ 2 ಹಾಕಿದ್ದೇನೆ. ಸ್ವಲ್ಪ ಹುಳಿ, 1/4 ಚಮಚದಷ್ಟು ಹುರಿದ ಸಾಸಿವೆ, ಅರ್ಧ ಚಮಚದಷ್ಟು ಹುರಿದ ಜೀರಿಗೆ, 2 ಚಮಚದಷ್ಟು ಕೊತ್ತಂಬರಿ, ಅದು ಸಹ ಹುರಿದಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಕರಿಮೆಣಸನ್ನು ಸಹ ನಾನು ಫ್ರೈ ಮಾಡಿದ್ದೇನೆ. ಇದೆಲ್ಲವನ್ನು ನುಣ್ಣಗೆ ನಾನು ಗ್ರೈಂಡ್ ಮಾಡಿ ತರ್ತೇನೆ. ಈಗ ಇದು ನೋಡಿ ಬಸಳೆ, ನಾನಿದನ್ನು ತಂದ ಕೂಡಲೇ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ಫೋಟೋ ಹಾಕಿದ್ದೇನೆ. ನಾನು ಇದನ್ನು ಕಟ್ ಮಾಡಿ ಈಗ ಇದನ್ನು ಕುಕ್ಕರಲ್ಲಿ ಬೇಯಲಿಕ್ಕಂತ ಹಾಕ್ತಾ ಇದ್ದೇನೆ. ಸೊಪ್ಪು ಮತ್ತು ದಂಟನ್ನು ಎರಡನ್ನು ಸಹ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಇದಕ್ಕೆ ಮಸಾಲೆ ಅರೆದ ನೀರು ಇದೆ ನೋಡಿ, ಅದನ್ನು ಹಾಕ್ತೇನೆ. ಅಂದರೆ ಮಸಾಲೆ ದಪ್ಪವನ್ನು ನಾನು ಬೇರೆ ತೆಗೆದಿಟ್ಟಿದ್ದೇನೆ. ಅದರ ಗ್ರೈಂಡರ್ ತೊಳೆದ ನೀರುಂಟು ನೋಡಿ, ಅದನ್ನು ಸಹ ಸಪರೇಟ್ ಇಟ್ಟಿದ್ದೇನೆ ನಾನು. ಆ ಗ್ರೈಂಡರ್ ತೊಳೆದ ನೀರನ್ನು ನಾನೀಗ ಇಲ್ಲಿ ಇದಕ್ಕೆ ಕುಕ್ಕರಿಗೆ ಹಾಕ್ತಾ ಇದ್ದೇನೆ ನೋಡಿ. ಇದನ್ನೊಂದು 3 ವಿಜಿಲ್ ಕೂಗಿಸಿದರೆ ಸಾಕು. ಮತ್ತು ಇದಕ್ಕೆ ನಾವು ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕಬೇಕು. ಈ ಪದಾರ್ಥಕ್ಕೆ ನುಣ್ಣಗಾದಷ್ಟು ಮಸಾಲೆ ತುಂಬ ರುಚಿ ಆಗ್ತದೆ. ಇಲ್ಲಾಂದರೆ ಸ್ವಲ್ಪ ತರಿದ್ರಷ್ಟು ರುಚಿ ಬರುವುದಿಲ್ಲ. ಗ್ರೈಂಡರಲ್ಲಿ ಹಾಕಿದ್ರೇ ಒಳ್ಳೆಯದಾಗೋದು. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ನಾನು 1 ಕಪ್ಪಿನಷ್ಟು ಹುರುಳಿಯನ್ನು ಒಂದು ಸಲ ವಾಶ್ ಮಾಡ್ತೇನೆ. ಇದನ್ನು ಅದರ ಧೂಳು ಏನಾದರೂ ಇದ್ದರೆ ಹೋಗ್ತದೆ, ಅದಕ್ಕೋಸ್ಕರ ವಾಶ್ ಮಾಡಿದ ನಂತರ ನೋಡಿ ಈಗ ನಾನು ಇದನ್ನು ಬಿಸಿ ಮಾಡ್ತಾ ಇದ್ದೇನೆ. ಅಂದರೆ ಡ್ರೈ ರೋಸ್ಟ್ ಮಾಡಲಿಕ್ಕಿದೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಖಂಡಿತ ಶೇರ್ ಮಾಡಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ಇದು ಗುಂಡಾಗಿದೆ ನೋಡಿ. ಇದನ್ನೀಗ ನಾನು ಈ ರೀತಿ ಕಲ್ಲಿನ ಸಹಾಯದಿಂದ ಪ್ರೆಸ್ ಮಾಡಿ ಅಥವಾ ಕುಟ್ಟಿ ಇದನ್ನು ಪುಡಿ ಮಾಡಬೇಕು. ಅಂದರೆ ಒಂದು ಅರ್ಧದಷ್ಟಾದರೆ ಸಾಕು, ತುಂಬ ಪುಡಿ ಸಹ ಆಗಬಾರ್ದು. ಕುಕ್ಕರಿಂದ ಬಸಳೆಯನ್ನು ಬೇರೊಂದು ಪಾತ್ರೆಗೆ ನಾನಿಲ್ಲಿ ಹಾಕಿದ್ದೇನೆ ಕುದೀಲಿಕ್ಕೆ ಅಂತ. ಈಗ ನೋಡಿ, ಇದು ದಪ್ಪ ಮಸಾಲೆ ಗ್ರೈಂಡ್ ಮಾಡಿದ, ಚೆನ್ನಾಗಿ ನುಣ್ಣಗಾಗಿದೆ ಇದು. ಇದಕ್ಕೆ ಎಷ್ಟು ನಿಮಗೆ ಸಾರು ಬೇಕು ಅದನ್ನು ನೋಡಿ ನೀರು ಹಾಕ್ಕೊಳ್ಬಹುದು. ನಾನಿಲ್ಲಿ ಸಾಧಾರಣ 1 ಲೋಟದಷ್ಟು ಹಾಕಿದ್ದೇನೆ. ನಂತರ ನೋಡಿ ಹಾಕ್ತೇನೆ. ಸ್ವಲ್ಪ ತೆಳುವಾಗಿಟ್ಟರೆ ಒಳ್ಳೆಯದು, ಯಾಕಂದರೆ ನಾವು ಹುರಿದ ಹುರುಳಿ ಹಾಕ್ತೇವೆ ನೋಡಿ, ಅದು ನಿಮಗೆ ನಂತರ ಸ್ವಲ್ಪ ದಪ್ಪಗಾಗ್ತದೆ ಸಾರು, ಅದಕ್ಕೋಸ್ಕರ. ಮತ್ತು ಮೊದಲೊಮ್ಮೆ ಬೇಯಿಸುವಾಗ ಉಪ್ಪು ಹಾಕಿದ್ದೇನೆ. ಹಾಗೆ ಈಗ ಮತ್ತೆ ಸ್ವಲ್ಪ ಮಸಾಲೆಗೋಸ್ಕರ ನಾನು ಉಪ್ಪು ಹಾಕಿದ್ದೇನೆ. ನಂತರ ರುಚಿ ನೋಡಿ ಕಡಿಮೆ ಜಾಸ್ತಿ ಹಾಕ್ಕೊಳ್ಬೋದು. ನೋಡಿ, ಇಷ್ಟು ತರಿ ಆದರೆ ಸಾಕು. ಹುರುಳಿ ತುಂಬ ಪುಡಿ ಆಗೋದು ಸಹ ಬೇಡ. ತಿನ್ನಲಿಕ್ಕೆ ಸಿಗುವಾಗ ಒಳ್ಳೆಯದಾಗ್ತದೆ, ಪರಿಮಳ ಆಗಿ ರುಚಿಯಾಗಿರ್ತದೆ ಈ ಪದಾರ್ಥ. ನೋಡಿ, ಈಗ ಬಸಳೆ ಚೆನ್ನಾಗಿ ಕುದೀತಾ ಉಂಟು. ಪದಾರ್ಥ ಚೆನ್ನಾಗಿ ಕುದಿದು ಕೊನೆಗೆ ಇದನ್ನು ಮೆಲ್ಲ ಉರಿ ಮಾಡಿ ಪುಡಿ ಮಾಡಿದ ಹುರುಳಿಯನ್ನು ಹಾಕಬೇಕು. ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಯಾಕಂದರೆ ಇದನ್ನು ಆಲ್ರೆಡಿ ನಾವು ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಟ್ಟಿದ್ದೇವೆ, ಅದಕ್ಕೋಸ್ಕರ ಜಾಸ್ತಿ ಕುದಿಸ್ಬೇಕಂತ ಏನಿಲ್ಲ. ನೋಡಿ, ರೆಡಿ ಆಯಿತು ನೋಡಿ ಬಸಳೆ ಮತ್ತು ಹುರುಳಿ ಕಾಳಿನ ಪದಾರ್ಥ. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.